ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಕಂಪ್ಯೂಟರ್ ಮೆಮರಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು ಕಂಪ್ಯೂಟರ್ ಮೆಮರಿ ಮೇಲೆ 2 ತರಗತಿಗಳನ್ನು ಮಾಡಿದ್ದೀನಿ. ಯಾರ ತರಗತಿ ನೋಡಿಕೊಂಡೋ ಆ ತರಗತಿ ನೋಡಿಕೊಂಡು ಆಮೇಲೆ MCQ ತರಗತಿಯನ್ನು ನೋಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಮೆಮೊರಿಯ ಮುಖ್ಯ 2 ಪ್ರಕಾರಗಳು ಯಾವ್ಯಾವು? ಮೆಮೊರಿಯ ಮುಖ್ಯ 2 ಪ್ರಕಾರಗಳು ಯಾವ್ಯಾವು ಅಂದರೆ ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡ್ರಿ ಮೆಮೊರಿ. ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ ಮತ್ತು ರೋಮ್ ಬರ್ತವೆ. ಫ್ಲ್ಯಾಶ್ ಮೆಮೊರಿ ಮತ್ತು ಕ್ಯಾಶ್ ಮೆಮೊರಿ ಇವೆಲ್ಲ ಏನು ಮಾಡ್ತವೆ ಸೆಕೆಂಡ್ರಿ ಮೆಮೊರಿಯಲ್ಲಿ ಬರ್ತವೆ. ಅದಕ್ಕೋಸ್ಕರ ಮೆಮೊರಿಯಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ. ರ್ಯಾಮನ್ನು ಏಕೆ ತಾತ್ಕಾಲಿಕ ಮೆಮೊರಿ ಅಂತೇಳಿ ಕರಿತೀವಿ? ರ್ಯಾಮ್ಗೆ ಏನಂತೀವಿ ನಾವು ತಾತ್ಕಾಲಿಕ ಮೆಮೊರಿ ಅಂತೇಳಿ ಕರಿತೀವಿ. ಯಾಕೆ ಆ ರೀತಿ ಕರಿತೀವಿ ಅಂತಂದರೆ, ಇದೇನು ಮಾಡ್ತೈತೆ, ಕರೆಂಟ್ ಹೋದಾಗ ಅಥವಾ ವಿದ್ಯುತ್ ಆಫ್ ಆದಾಗ ಏನು ಮಾಡ್ತೈತೆ, ತನ್ನ ಡಾಟಾವನ್ನು ಅಥವಾ ತನ್ನ ಮಾಹಿತಿಯನ್ನು ಏನು ಮಾಡ್ತೈತೆ ಕಳೆದುಕೊಳ್ತೈತೆ, ಅಳಿಸೋಕೆ. ಅದಕ್ಕೋಸ್ಕರ ಏನಂತೀವಿ ನಾವು ತಾತ್ಕಾಲಿಕ ಮೆಮೊರಿ ಅಂತ ಕರಿತೀವಿ. ಇಲ್ಲೋರ ಆಪ್ಷನಲ್ಲಿ ಏನಿದೆ, ಇದು ಶಾಶ್ವತ ಡಾಟಾ ಸಂಗ್ರಹಿಸ್ತದೆ, ಶಾಶ್ವತವಾಗಿ ಸಂಗ್ರಹಣೆ ಮಾಡೋದಿಲ್ಲ. ಇದು ವಿದ್ಯುತ್ ಇಲ್ಲದೆ ಇರುವಾಗಲೂ ಕೆಲಸ ಮಾಡ್ತೈತೆ, ಮಾಡಲ್ಲ. ವಿದ್ಯುತ್ ನಾಶವಾದರೆ ಏನು ಮಾಡ್ತೈತೆ, ಡೇಟಾವನ್ನು ಕಳ್ಕೊಳ್ತೈತೆ. ಅದಕ್ಕೋಸ್ಕರ ಇದಕ್ಕೆ ಏನಂತೀವಿ ನಾವು ತಾತ್ಕಾಲಿಕ ಮೆಮೊರಿ ಅಂತೇಳಿ ಕರಿತೀವಿ. ರ್ಯಾಮ್ ಮತ್ತು ರೋಮ್ ಅಂತ 2 ಪ್ರೈಮರಿ ಮೆಮೊರಿಗಳು ಬರ್ತವೆ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಅರ್ಥ. ಮೂರನೇ ಪ್ರಶ್ನೆ, ರೋಮ್ ರೀಡ್ ಓನ್ಲಿ ಮೆಮೊರಿ ಯಾವಾಗ ಬಳಸಲಾಗುತ್ತದೆ? ಇನ್ನು ತಾತ್ಕಾಲಿಕ ಡೇಟಾ ಸಂಗ್ರಹಣೆ ಮಾಡ್ತೀವ, ಶಾಶ್ವತ ಡೇಟಾ ಸಂಗ್ರಹಣೆಗೆ, ಡೇಟಾ ತುರ್ತು ಸ್ಥಿತಿಯಲ್ಲಿ ಹಳಪು ಮಾಡುವುದಕ್ಕೆ ಅಥವಾ ಡೇಟಾ ಕಳೆದು ಹೋಗದ ಮೆಮೊರಿ ತಯಾರಿಸಲು. ನಾವು ಶಾಶ್ವತ ಡೇಟಾ ಸಂಗ್ರಹಣೆಗೆ ಏನು ಮಾಡ್ತೀವಿ, ರೋಮನ್ನು ಬಳಸ್ತೀವಿ. ರೋಮಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು ಬರ್ತವೆ. ಇಲ್ಲಿ ಎಸ್ ರೋಮು ಮತ್ತು ಇಪ್ರೋಮು, 3 ಪ್ರಕಾರಗಳು ಬರ್ತವೆ. ಕ್ಯಾಶೆ ಮೆಮೊರಿ ಯಾವ ಕಾರಣಕ್ಕೆ ಉಪಯುಕ್ತ? ಎದಕ್ಕೆ ಉಪಯೋಗ ಆಗ್ತದೆ ಇದು ಅಂತ ನೋಡಿ. ಇನ್ ಡೇಟಾ ಶಾಶ್ವತವಾಗಿ ಉಳಿಸಲು ಅಥವಾ ರ್ಯಾಮ್ನಂತೆ ವೇಗವಾಗಿ ಕಾರ್ಯನಿರ್ವಹಿಸಲ್ಲ ಅಥವಾ ಪ್ರೊಸೆಸರ್ನ ಕಾರ್ಯಕ್ಷಮತೆ ಹೆಚ್ಚಿಸಲ್ಲ. ಅಂದರೆ ಪ್ರೊಸೆಸರ್ನ ಕಾರ್ಯಕ್ಷಮತೆ ಹೆಚ್ಚಿಸ್ಲಿಕ್ಕೆ ಏನು ಮಾಡ್ತೀವಿ ನಾವು ಕ್ಯಾಶ್ ಮೆಮೊರಿ ಬಳಸ್ತೀವಿ. ಈ ಒಂದು ಮೆಮೊರಿ ಏನಾಗ್ತೈತೆ, ಅತಿ ವೇಗದ ಮೆಮೊರಿ ಆಗಿರ್ತೈತೆ ಇದು. ಫ್ಲ್ಯಾಶ್ ಮೆಮೊರಿ ಅಂದರೆ ಏನು ಅಂದರೆ, ಇದು ಒಂದು ಏನಾಗಿರ್ತೈತೆ, ಶಾಶ್ವತ ಮೆಮೊರಿನ ತಾತ್ಕಾಲಿಕ ಮೆಮೊರಿನ ಕೇವಲ ಓದಲು ಮಾತ್ರ ಸಾಧ್ಯನ ಅಥವಾ ವಿದ್ಯುತ್ ಇಲ್ಲದೆ ಡೇಟಾ ಕಳ್ಕೊಳ್ತದೆ. ಅಂದರೆ ಇದು ಒಂದು ಶಾಶ್ವತ ಮೆಮೊರಿ. ಇದರಲ್ಲಿ ಏನು ಬರ್ತಾವೆ ಅಂದರೆ SSD, ಪೆನ್ ಡ್ರೈವು ಇವೆಲ್ಲ ಏನು ಮಾಡ್ತವೆ ಈ ಫ್ಲ್ಯಾಶ್ ಮೆಮೊರಿಯಲ್ಲಿ ಬರ್ತವೆ. ವರ್ಚುವಲ್ ಮೆಮೊರಿ ಎಲ್ಲಿ ಬಳಸ್ತೀವಿ ಅಂತಂದರೆ, ಇದು ರ್ಯಾಮ್ನಲ್ಲಿ ಬಳಸ್ತೀವಿ. ವರ್ಚುವಲ್ ಮೆಮೊರಿ ಅಂದರೆ ರ್ಯಾಮ್ ಅಂತ ಅರ್ಥ. ರ್ಯಾಮ್ ಏನಂದರೆ ಇದು ವಿದ್ಯುತ್ ಕಡಿತಗೊಂಡಾಗ ಏನು ಮಾಡುತ್ತೆ, ಮಾಹಿತಿಯನ್ನು ಕಳೆದುಕೊಳ್ತೀವಿ. ಎಲ್ಲಿ ಮಾಹಿತಿ ಅಳಿಸೋಗಿರ್ತದೆ ಅದಕ್ಕೆ ಏನಂತೀವಿ ವರ್ಚುವಲ್ ಮೆಮೊರಿ ಅಂತ ಕರಿತೀವಿ. ಎಲ್ಲಿ ವಿದ್ಯುತ್ ಹೋದಾಗಲೂ ಕೂಡ ಮಾಹಿತಿ ಅಳಿಸೋಗೋದಿಲ್ಲ ಅದಕ್ಕೆ ಏನಂತೀವಿ ನಾನ್ ವರ್ಚುವಲ್ ಅಂತೇಳಿ ಕರಿತೀವಿ. ಇದು ಏನದು ವರ್ಚುವಲ್ ಮೆಮೊರಿ ಎಲ್ಲಿ ಬಳಸಲಾಗ್ತದೆ ಅಂತಂದರೆ, ರ್ಯಾಮ್ ತುಂಬಿದಾಗ ಏನು ಮಾಡ್ತೀವಿ ನಾವು ವರ್ಚುವಲ್ ಮೆಮೊರಿಯನ್ನು ಏನು ಮಾಡ್ತೀವಿ ನಾವು ಬಳಸ್ಕೊಳ್ತೀವಿ. ಆದರೆ ರ್ಯಾಮನ್ನು ಏನಂತೀವಿ ನಾವು ವರ್ಟಿಕಲ್ ಮೆಮೊರಿ ಅಂತೇಳಿ ಕರಿತೀವಿ. ಎಲ್ಲಿ ವಿದ್ಯುತ್ ಅಳಿಸೋಗ್ತೈತೋ, ಡಾಟಾ ಅಳಿಸೋಗಿರ್ತೈತೋ ವಿದ್ಯುತ್ ಹೋದಾಗ ಅದಕ್ಕೆ ಏನಂತೀವಿ ನಾವು ರ್ಯಾಮ್ ಅಂತ ಕರಿತೀವಿ, ವರ್ಟಿಕಲ್ ಮೆಮೊರಿ ಅಂತ ಕರಿತೀವಿ. ಎಲ್ಲಿ ವಿದ್ಯುತ್ ಅಳಿಸೋಗೋದಿಲ್ವೋ ಅಲ್ಲಿ ಏನು ಕರಿತೀವಿ ನಾನ್ ವರ್ಟಿಕಲ್ ಮೆಮೊರಿ ಅಂತೇಳಿ ಕರಿತೀವಿ. ಅದು ಉದಾಹರಣೆ ಹೇಳ್ಬೇಕಾದ್ರೆ ರೋಮ್ನಲ್ಲಿ. ಆದರೆ ಇಲ್ಲಿ ಏನಿದೆ ವರ್ಚುವಲ್ ಮೆಮೊರಿ ಎಲ್ಲಿ ಬಳಸ್ತೀವಿ ಅಂತೇಳಿ ಕೇಳಿದರೆ, ಇಲ್ಲಿ ರ್ಯಾಮ್ ತುಂಬಿದಾಗ ನಾವೇನು ಮಾಡ್ತೀವಿ ವರ್ಚುವಲ್ ಮೆಮೊರಿಯನ್ನು ಬಳಸ್ತೀವಿ. ಇದೇನಿದೆ ಪ್ರೈಮರಿ ಮೆಮೊರಿ ನಾವು ಎಲ್ಲಿ ಬಳಸ್ತೀವಿ ಅಂತೇಳಿ ಕೇಳಿದರೆ, ಪ್ರೈಮರಿ ಮೆಮೊರಿ ನಾವು ಮುಖ್ಯವಾಗಿ ಎಲ್ಲಿ ಬಳಸ್ತೀವಿ ಅಂದರೆ ಪ್ರೊಸೆಸರ್ಗೆ ತ್ವರಿತವಾಗಿ ಡಾಟಾ ಒದಗಿಸಲು ಏನು ಮಾಡ್ತೀವಿ ನಾವು ಪ್ರೈಮರಿ ಮೆಮೊರಿಯನ್ನು ಬಳಸ್ತೀವಿ. ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಪ್ರೊಸೆಸರ್ಗೆ ತ್ವರಿತವಾಗಿ ಡಾಟಾ ಒದಗಿಸಬೇಕಾದ್ರೆ ಏನು ಮಾಡ್ತೀವಿ, ಇಲ್ಲಿ ಪ್ರೈಮರಿ ಮೆಮೊರಿಯನ್ನು ಬಳಸ್ತೀವಿ. ಹಾರ್ಡ್ ಡಿಸ್ಕ್ ಯಾವ ರೀತಿಯ ಮೆಮೊರಿ ಆಗಿದೆ? ಹಾರ್ಡ್ ಡಿಸ್ಕ್ ಇದೊಂದು ಸೆಕೆಂಡ್ರಿ ಮೆಮೊರಿ ಆಗಿದೆ. ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ ಮತ್ತು ರೋಮ್ ಬರ್ತವೆ. ಹಾರ್ಡ್ ಡಿಸ್ಕು, ಫ್ಲಾಪಿ ಡಿಸ್ಕು, ಕ್ಯಾಚೆ ಇವೆಲ್ಲ ಏನು ಬರ್ತಾವೆ ಅಂತಂದರೆ ಇವು ಸೆಕೆಂಡ್ರಿ ಮೆಮೊರಿಯಲ್ಲಿ ಬರ್ತವೆ. SSD ಇವೆಲ್ಲ ಏನು ಮಾಡ್ತವೆ ಸೆಕೆಂಡ್ರಿ ಮೆಮೊರಿಯಲ್ಲಿ ಬರ್ತವೆ. ಹೀಗಾಗಿ ಹಾರ್ಡ್ ಡಿಸ್ಕ್ ಕೂಡ ಏನು ಮಾಡ್ತೈತೆ ಒಂದು ಸೆಕೆಂಡ್ರಿ ಮೆಮೊರಿ. ರೋಮ್ನ ಪ್ರಕಾರಗಳಲ್ಲಿ ಪಿರೋಮ್ ಅಂದರೆ ಏನು ಅಂತಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ.
ಎರಡನೇ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಅಂಥೇಳಿ ಕರಿತೀವಿ. ಇಲ್ಲಿ ಇಪ್ರೋಮ್ ಬರ್ತೈತೆ, ಎಲೆಕ್ಟ್ರಿಕಲಿ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಆಮೇಲೆ ಎರಡು ಬರ್ತೈತೆ, ಎಲೆಕ್ಟ್ರಿಕಲಿ ಎರೇಜೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಈ ರೀತಿ ರೋಮ್ನಲ್ಲಿ 3 ಪ್ರಕಾರಗಳನ್ನು ನಾವು ನೋಡ್ತೀವಿ. SSDಯು ಹೇಗೆ HDDಗಿಂತ ಹೇಗೆ ಉತ್ತಮವಾಗಿ ಕೆಲಸ ಮಾಡ್ತದೆ ಅಂದರೆ ನೋಡಿ, ಇಲ್ಲಿ ವೇಗದ ಕಾರ್ಯಕ್ಷಮತೆ ಹೊಂದಿದೆ. ಇದು SSDಗೆ ಏನಾಗಿದೆ ಅಂದರೆ HDDಗಿಂತ ವೇಗದ ಸಾಮರ್ಥ್ಯ ಹೊಂದಿದೆ. ಕಡಿಮೆ ಶಕ್ತಿ ಬಳಸ್ಕೊಂಡು ನಾವು ಮಾಡ್ಬೋದು. ಹಾಗೆ ಮೆಕ್ಯಾನಿಕಲ್ ಭಾಗಗಳಿಲ್ಲ ಇವಕ್ಕೆ. ಎಲ್ಲವೂ ಸರಿಯಾದಂಥ ಉತ್ತರ ಅಂದರೆ ಎಲ್ಲವೂ ಸರಿ. DROM ಮತ್ತು SRAM, DRAM ಮತ್ತು SRAM ಇವುಗಳ ನಡುವಿನಂಥ ವ್ಯತ್ಯಾಸ ಹೇಳಬೇಕಿಲ್ಲಿ. ಇಲ್ಲಿ DRAM ಅಂದರೆ ಡೈನಮಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮರಿ. ಆಮೇಲೆ SRAM ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮರಿ. ಇವುಗಳು ಹೇಗೆ ಕೆಲಸ ಮಾಡ್ತಾವಂದರೆ DRAM ವೇಗವಾದಂಥ ಒಂದು ಮೆಮರಿ, SRAM ನಿಧಾನವಾದಂಥ ಮೆಮರಿ. DRAM ಏನಾಗಿದೆ ಒಂದು ನಿಧಾನವಾದ ಮೆಮರಿ, SRAM ಇದೇನು ವೇಗವಾದಂಥ ಮೆಮರಿ. ಇಲ್ಲಿ DRAM ಅನ್ನು ಕ್ಯಾಶ್ ಮೆಮರಿ ಅಂತ ಕರಿತೀವಿ, SRAM ಅನ್ನು ವರ್ಟಿಕಲ್ ಮೆಮರಿ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ B. DRAM ಏನಾಗ್ತೈತೆ ನಿಧಾನವಾದಂಥ ಒಂದು ಮೆಮರಿ, SRAM ವೇಗವಾದಂಥ ಒಂದು ಮೆಮರಿ ಆಗಿರುತ್ತೆ. ರೋಮ್ನಲ್ಲಿರುವ ಡೇಟಾ ಹೇಗೆ ಬದಲಾಯಿಸ್ಬೋದು ನಾವು ಅಂದರೆ ಎರೇಜೇಬಲ್ ಮಾಡೋದ್ರ ಮೂಲಕ ನಾವು ಬದಲಾಯಿಸ್ಬೋದು. ಅಂದರೆ ಎಲೆಕ್ಟ್ರಿಕಲಿ ಎರೇಜೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಈ ರೀತಿ ನಾವು ಏನು ಮಾಡ್ಬೋದು, ರ್ಯಾಮ್ ಇರುವಂಥ ಮಾಹಿತಿಯನ್ನು ಬದಲಾವಣೆ ಮಾಡ್ಕೋಬೋದು. SD ಕಾರ್ಡ್ ಇದು ಯಾವ ರೀತಿಯ ಮೆಮರಿಗೆ ಸೇರ್ತದೆ? ಇದು ಸೆಕೆಂಡ್ರಿ ಮೆಮರಿ. SD ರ್ಯಾಮು, SSD, DD ಇವೆಲ್ಲ ಇಲ್ಲಿ ಸೆಕೆಂಡ್ರಿ ರ್ಯಾಮಲ್ಲಿ ಬರ್ತವೆ. ಫ್ಲ್ಯಾಶ್ ಕಾರ್ಡು, ಕ್ಯಾಶೆ ಮೆಮರಿ ಇವೆಲ್ಲ ಏನು ಮಾಡ್ತವೆ ಸೆಕೆಂಡ್ರಿ ಮೆಮರಿಯಲ್ಲಿ ಬರ್ತವೆ. ಪ್ರೈಮರಿ ಮೆಮರಿಯಲ್ಲಿ ಓನ್ಲಿ ರ್ಯಾಮ್ ಮತ್ತು ರೋಮ್ ಬರ್ತವೆ. ವರ್ಚುವಲ್ ಮೆಮರಿಯು ಮುಖ್ಯವಾಗಿ ಯಾವ ತಂತ್ರಜ್ಞಾನದಲ್ಲಿ ನಾವು ಬಳಸ್ತೀವಿ? ವರ್ಚುವಲ್ ಮೆಮರಿ. ವರ್ಚುವಲ್ ಅಂದ್ರೇನು ಅಂದರೆ ಇದು ಏನು ಮಾಡ್ತೀವಿ ಅಂದರೆ ವರ್ಚುವಲ್ ಮೆಮರಿ ರ್ಯಾಮ್ ತುಂಬಿದಾಗ ಏನು ಮಾಡ್ತೀವಿ ಅಲ್ಲಿ ನಾವು ವರ್ಚುವಲ್ ಮೆಮರಿಯನ್ನು ಬಳಸ್ಕೊಳ್ತೀವಿ. ಇಲ್ಲಿ ಮುಖ್ಯವಾಗಿ ಯಾವ ತಂತ್ರಜ್ಞಾನದಲ್ಲಿ ಬಳಸ್ತೀವಿ ಅಂತಂದರೆ ಹಾರ್ಡ್ ಡಿಸ್ಕ್ನಲ್ಲಿ ಬಳಸ್ತೀವಿ. ಲ್ಯಾಪ್ಟಾಪ್ಗಳಲ್ಲಿ ರ್ಯಾಮ್ ಹೆಚ್ಚಿದ್ರೆ ನಾವು ಯಾವ ಪ್ರಯೋಜನ ಪಡ್ಕೋಬೋದು ಅಂದರೆ ಇಲ್ಲಿ ವೇಗ ಹೆಚ್ಚಾಗ್ತದೆ, ಡೇಟಾ ಶಾಶ್ವತವಾಗಿ ಉಳಿತದೆ. ಹಾರ್ಡ್ ಡಿಸ್ಕ್ ಗಾತ್ರ ಹೆಚ್ಚುತ್ತದೆ, ರ್ಯಾಮ್ನಲ್ಲಿ ವೇಗ ಹೆಚ್ಚುತ್ತದೆ. ಅಂದರೆ ಏನಾಗ್ತದೆ ವೇಗ ಹೆಚ್ಚಾಗ್ತೈತೆ. ಇಲ್ಲಿ ನಾವು ವಿಡಿಯೋ ಮಾಡ್ಬೋದು, ಗೇಮ್ಸ್ ಆಡ್ಬೋದು, ಮತ್ತು ನಮಗೇನೇನು ಬೇಕೋ ಅವೆಲ್ಲ ನಾವು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿಗೆ ಏನಾಯ್ತಂದರೆ ಕಂಪ್ಯೂಟರ್ ಮೆಮರಿ ಮೇಲೆ ಇಲ್ಲಿ ಗಂಟೆ ಏನು ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಮುಂದುವರೆದಂಥ ಟಾಪಿಕ್ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.